ಅಶ್ವಥ್ ನಾರಾಯಣ ಗೌಡ ಅವರು ಇದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನು ಅವರು ತಗೋತಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ BJP ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಇಂದ್ರೇಶ್ರವರು ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ವಿವೇಕ್ರವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ಮಂಡ್ಯ ನಗರಾಧ್ಯಕ್ಷರಾದಂತಹ ಪ್ರಸನ್ನ ಅವರಿದ್ದಾರೆ, ಖಜಾಂಚಿಯವರಾದಂಥ ಬಸವರಾಜ್ ಅವರಿದ್ದಾರೆ, ಮಾಧ್ಯಮ ಸಂಚಾಲಕರಾದಂಥ ಮಾಧ್ಯಮ ಪ್ರಮುಖರಾದಂಥ ನಾಗಾನಂದ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಚಂದ್ರು ಅವರಿದ್ದಾರೆ, ಕಚೇರಿ ಕಾರ್ಯದರ್ಶಿಗಳು, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾನು ಮಂಜುನಾಥ ವಕ್ತಾರ, ನಾನು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದೀನಿ. ಮಂಡ್ಯ ಜಿಲ್ಲಾ ಎಲ್ಲ ಮಾನ್ಯ ಮಾಧ್ಯಮ ಸ್ನೇಹಿತರಲ್ಲಿ ಒಂದು ಕ್ಷಮೆಯನ್ನು ಕೋರ್ತೀನಿ. ನಾನು 2:30ಗೆ ಪತ್ರಿಕಾಗೋಷ್ಠಿಗೆ ಹೇಳಿದೆ. ನೆಲಮಂಗಲದಲ್ಲಿ ನಾನಿದ್ದೆ. ನಂದು ಯಾವುದೋ ಒಂದು ಅನ್ಯ ಕಾರ್ಯ ನಿಮಿತ್ತ ಸ್ವಲ್ಪ ತಡ ಆಯಿತು. ಆಮೇಲೆ ಮತ್ತೆ 3 ಗಂಟೆಗೆ ಅಂತ ಹೇಳಿದೆ. 3 ಗಂಟೆಗೂ ಬರಲಿಕ್ಕಾಗಲೇ ತಡವಾಗಿ ಬಂದಿದ್ದೆ. ದಯಮಾಡಿ ಕ್ಷಮೆ ಕೋರ್ತಾ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಮಂಡ್ಯದಲ್ಲಿ ಒಂದು ಗಾದೆ ಮಾತಿದೆ, ಮನೆ ಮಗನಿಗೆ ಮನೆ ಆಳ್ತನ ಕೊಟ್ಟಿದ್ದಕ್ಕೆ ಒಡೆಗದ್ದೆ ಕುಯ್ದು ಮೆದೆ ಹಾಕದ್ನಂತೆ. ಹಂಗೆ DK ಶಿವಕುಮಾರ್ ಅವರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಭಾಳ ಕಷ್ಟಪಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ, ಆ ಸ್ಥಾನಕ್ಕೆ ಬಂದಿದ್ದಾರೆ, ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾರೆ, ಒಂದು ಉತ್ತಮವಾದ ಆಡಳಿತವನ್ನು ಕೊಡ್ತಾರೆ ಅನ್ನತಕ್ಕಂಥದ್ದು ನಮ್ಮೆಲ್ಲ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಗೆ ಮೀರಿ ಸುಳ್ಳನ್ನು ಮಾಡಿದ್ದಾರೆ ಇವತ್ತು DK ಶಿವಕುಮಾರ್. ಈಗಾಗಲೇ ಮಾನ್ಸೂನು ನಮಗೆ ಈ ಬಾರಿ ಕೈ ಕೊಟ್ಟಿದೆ ಅಂತ ಇಲಾಖೆಯಿಂದ ಸೂಚನೆ ಬಂದಿದ್ರೂ ಸಹ ಸರಿಯಾದ ರೀತಿಯಲ್ಲಿ ಎಚ್ಚೆತ್ಕೊಳ್ಳದೆ ರೈತರಿಗೆ ಒಂದು ರೀತಿ ಇವತ್ತು DK ಶಿವಕುಮಾರ್ ಮತ್ತು ಈ ಸರ್ಕಾರ ದ್ರೋಹ ಬಗೆದಿದೆ. ಜುಲೈ 3ನೇ ತಾರೀಕು DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟರು. ಯಾರು ಬೆಳೆಯನ್ನು ಬೆಳಿಬೇಡಿ, ಬಿತ್ತನೆಯನ್ನು ಮಾಡಬೇಡಿ, ಮಳೆ ಕಡಿಮೆ ಆಗಿದೆ, ಮಳೆ ಸಿಗ್ತಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು CWRC ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು, 4.5 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ಇವತ್ತು CWRC ಆದೇಶ ಮಾಡಿದೆ. ನೇರವಾಗಿ DK ಶಿವಕುಮಾರ್ ಅವರು ನೀರಾವರಿ ಇಲಾಖೆ ಖಾತೆಯನ್ನು ವಹಿಸ್ಕೊಂಡಿದ್ದಂಥವ್ರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಇಷ್ಟ ಇಲ್ಲದೆ ಇರೋರಿಗೆ ನೀರಾವರಿ ಖಾತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ CWRCAಗೆ ಕಾವೇರಿ ವಾಟರ್ ರೆಗ್ಯುಲೇಟೆಡ್ ಕಮಿಟಿಗೆ ಸರಿಯಾದ ರೀತಿಯಲ್ಲಿ ಮಂದಟ್ಟು ಮಾಡದೇನೆ ಇವತ್ತು ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ನಮ್ಮ ಡ್ಯಾಮ್ನಲ್ಲಿ ನೀರಿನ ಲಭ್ಯತೆ ಎಷ್ಟು, ಅದು ಹೇಮಾವತಿ ಆಗ್ಬೋದು, KRS ಆಗ್ಬೋದು, ಹಾರಂಗಿ ಆಗ್ಬೋದು, ಕಬಿನಿ ಆಗ್ಬೋದು, 4 ಡ್ಯಾಮ್ಗಳಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟು ಬಿಡಬೇಕು, ರಿವರ್ ಲೈವ್ ಆಗಿಡ್ಲಿಕ್ಕೆ ಎಷ್ಟು ಬಿಡಬೇಕು, ಕುಡಿಯೋ ನೀರಿಗೆ ಎಷ್ಟಿದೆ ಮತ್ತು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಎಷ್ಟು ಬೆಳೆಗೆ ನೀರನ್ನು ಕೊಡಬೇಕು ಅನ್ನೋಂಥದ್ದನ್ನು ಮಂದಟ್ಟು ಮಾಡಿಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ತಮಿಳುನಾಡಿಗೆ ಇವತ್ತು ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಇವತ್ತು ನಿನ್ನೆ ಏನು ಆದೇಶ ಮಾಡಿದೆ. ಈ ಹಿಂದೆ ಕಳೆದ 8-10 ದಿನಗಳ ಹಿಂದೆ ಪ್ರತಿನಿತ್ಯ 800 ಕ್ಯೂಸೆಕ್ಸು 1000 ಕ್ಯೂಸೆಕ್ಸ್ ನೀರು ಎಲ್ಲಿಗೆ ಬಿಟ್ಟರು? ಮತ್ತೆ ಆಗಿದ್ಮೇಲೆ ಯಾವ ಆದೇಶ ಆಗಿತ್ತು ಅವಾಗ ನೀರು ಬಿಡಬೇಕಾದ್ರೆ? ಇವತ್ತು ಮಂಡ್ಯದ ರೈತನಿಗೆ, ರಾಜ್ಯದ ರೈತರಿಗೆ ನೀವು ಡ್ಯಾಮ್ಗಳಲ್ಲಿ ನೀರಿಲ್ಲ, ಬಿತ್ತನೆ ಮಾಡಬೇಡಿ, ನಾಟಿ ಮಾಡಬೇಡಿ, ನೀರಿನ ಲಭ್ಯತೆ ಇಲ್ಲ ಅನ್ನತಕ್ಕಂಥದ್ದನ್ನು ನಮ್ಮ ರೈತರಿಗೆ ಹೇಳ್ತೀರಾ? ತಮಿಳುನಾಡಿನ ರೈತರ ಹಿತವನ್ನು ನೋಡಬೇಕು. ಸುಪ್ರೀಂ ಕೋರ್ಟಿನ ಆದೇಶ, ಟ್ರಿಬ್ಯುನಲ್ಲಿನ ಆದೇಶ ಇದೆ, ಅಲ್ಲಿ ರೈತರಿಗೆ ನೀರು ಕೊಡಬೇಕು ಅನ್ನತಕ್ಕಂಥದ್ದನ್ನು ನಿಮ್ಮ ಮನಸ್ಸಲ್ಲಿದೆ ಅಂದರೆ ರಾಜ್ಯದ ರೈತನ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು ಯೋಚನೆ ಮಾಡಿಲ್ಲ. ಮತ್ತೆ ಭಾಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇವತ್ತಿನ್ನೂ ನೀರಾವರಿ ಸಚಿವರಿಗೆ ಇಷ್ಟೇ ಇಲ್ಲದಿರೋ ಖಾತೆ ಕೊಟ್ಟಿದ್ದಾರೆ. ಅವ್ರಿಗೆ ಆ ಖಾತೆ ಬಗ್ಗೆ ಇನ್ನೂ ಮಂದಟ್ಟು ಆಗೇ ಇಲ್ಲ. ಅವ್ರಿಗೆ ಇನ್ನೂ ಮಂದಟ್ಟಾಗಿಲ್ಲ. CWRC ನಿನ್ನೆ ಆದೇಶ ಮಾಡಿದೆ,
ಇದಕ್ಕೆ ನಾವು ಎಲ್ಲೋ ಹೋಗ್ಬೇಕು, ಫರ್ದರ್ ಏನು ಅಪೀಲ್ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಮುಖ್ಯಮಂತ್ರಿನ ಕೇಳಿ ಮಾಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳನ್ನು ಕೇಳಿ ನಾವು ಮಾಡ್ತೀವಿ ಅಂತ ಕೇಳ್ತಾರೆ. ಇನ್ಸ್ಟೆಂಟಾಗಿ ಇಮ್ಮಿಡಿಯೇಟಾಗಿ ಏನು ರಿಯಾಕ್ಟ್ ಮಾಡಬೇಕು, ಏನು ಮಾಹಿತಿಗಳನ್ನು ನಾವು CWRCಗೆ ಕೊಡಬೇಕು ಅನ್ನತಕ್ಕಂಥದ್ದನ್ನ ನೀರಾವರಿ ಸಚಿವರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ಸಹ ಮಾಹಿತಿ ಇಲ್ಲ. ಈ ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲ, ನೀರಾವರಿ ಸಚಿವರಿಗೆ ಅದು ಜವಾಬ್ದಾರಿನ ತೆಗೆದುಕೊಳ್ತಿಲ್ಲ. ಮುಖ್ಯಮಂತ್ರಿಗಳು ಕೇವಲ ಟೌನ್ಶಿಪ್ಪು ರಿಯಲ್ ಎಸ್ಟೇಟ್ ಬಿಸಿನೆಲ್ಲೇ ಇದ್ದಾರೆ ಹೊರತು ರೈತರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಭಾಳ ಇರೆಸ್ಪಾನ್ಸಿಬಲ್ ಆಗಿ ಮುಖ್ಯಮಂತ್ರಿಗಳು ನಡ್ಕೊಳ್ತಾ ಇದ್ದಾರೆ. 1.5-2 ತಿಂಗಳಿಂದನೇ ICC ಮೀಟಿಂಗ್ ಆಗಬೇಕಾಯ್ತು, ಇರಿಗೇಷನ್ಸ್ ಕನ್ಸಲ್ಟೇಷನ್ಸ್ ಕಮಿಟಿ ಮೀಟಿಂಗ್ ಆಗಬೇಕಾಯ್ತು, ರೈತರಿಗೆ ಮಾಹಿತಿಗಳನ್ನು ಕೊಡಬೇಕಾಯ್ತು. ಈ ಬಾರಿ ಮಾನ್ಸೂನು ಸಮಸ್ಯೆ ಆಗಿದೆ, ಮಾನ್ಸೂನ್ ಮಳೆ ಬೀಳ್ತಾ ಇಲ್ಲ ಅನ್ನತಕ್ಕಂಥದ್ದನ್ನು ರೈತರಿಗೆ ಪರಿಹಾರ ಕೊಡಬೇಕಾಯ್ತು. ಪ್ರತಿ ಎಕರೆಗೆ ಎಷ್ಟು ಅನ್ನತಕ್ಕಂಥದ್ದನ್ನು ಪರಿಹಾರ ಘೋಷಣೆ ಮಾಡಬೇಕಾಯ್ತು. ಇಲ್ಲ ನೀವು ತಮಿಳ್ನಾಡಿಗೆ ಈ ಹಿಂದೆ ಬಿಡೋದಕ್ಕಿಂತ ನೀರನ್ನ ಬಿಡದೇನೆ ಸ್ಟಾಕ್ ಇಟ್ಕೊಂಡಿದ್ದೀರಿ, ನಮ್ಮ ರೈತರಿಗೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ನೀರು ಕೊಡ್ಬೋದಾಗಿತ್ತು. ಇವತ್ತು 1-1.5 ಕೋಟಿ ಜನ ನೀರನ್ನು ಕುಡಿತಾರೆ. ಮಂಡ್ಯ ಮತ್ತು ಈ ಭಾಗದ ರೈತರು, ರಾಮನಗರ ಆಗ್ಬೋದು, ಇಲ್ಲಿಂದ ಅಲ್ಲಿ ಅಪ್ ಟು ಆರೋಹಳ್ಳಿವರೆಗೂ ಸಹ, ಕನಕಪುರದ ಕೊನೆ ಭಾಗದವರೆಗೂ ಸಹ ರೈತರು ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ರೈತರಿದ್ದಾರೆ. ತೋಟಗಾರಿಕೆ ಆಗ್ಬೋದು ಅಥವಾ ಸಾಂಪ್ರದಾಯಿಕ ಬೆಳೆಗಳಿಗೆ ನೀರಿಲ್ಲ ಈ ಸಲ. DK ಶಿವಕುಮಾರ್ ಈ ರೀತಿ ಭಾಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದ್ದಾರೆ. ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ಬೇಜವಾಬ್ದಾರಿತನ, ಅದರಲ್ಲೂ DK ಶಿವಕುಮಾರ್ ಮತ್ತು ನೀರಾವರಿ ಸಚಿವರ ಬೇಜವಾಬ್ದಾರಿತನವನ್ನು ನಾವು ಖಂಡಿಸಿ ಶುಕ್ರವಾರದ ದಿವಸ ಅಂದರೆ 31ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧವಾಗಿ KRS ಡ್ಯಾಮಿನ ಬಳಿ KRS ಪ್ರತಿಭಟನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ. ಮಂಡ್ಯದ ರೈತನ ಪರವಾಗಿ, ರಾಜ್ಯದ ರೈತನ ಪರವಾಗಿ ಧ್ವನಿಯಾಗಬೇಕು ಮತ್ತು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು. CWRCಗೆ ಮಂದಟ್ಟು ಮಾಡಿ ನಾವು ನೀರು ಕೊಡಲಿಕ್ಕಾಗಲ್ಲ, ನಮ್ಮಲ್ಲಿ ನೀರಿನ ಲಭ್ಯತೆ ಇಲ್ಲ, ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನಾವು ನೀರು ಕೊಡಲಿಕ್ಕಾಗಿಲ್ಲ, ಮತ್ತು ಕುಡಿಯೋ ನೀರಿನ ಸಮಸ್ಯೆ ಇದೆ. 1.25 ಕೋಟಿ ಜನ ಇದ್ದಾರೆ, 60-70 ಲಕ್ಷ ಜಾನುವಾರು ಇದೆ, ಕೈಗಾರಿಕೆ ಇದೆ, ನಮಗೆ ನೀರಿನ ಅವಶ್ಯಕತೆ ಇದೆ. ನಾವು ಯಾವುದೇ ಕಾರಣಕ್ಕೂ ನೀರು ಕೊಡೋಕ್ಕಾಗೋದಿಲ್ಲ ಅನ್ನೋಂಥದ್ದನ್ನ ಈ ತಕ್ಷಣ ರಾಜ್ಯ ಸರ್ಕಾರ CWRCಗೆ ಒಂದು ಅಪೀಲನ್ನು ಹಾಕ್ಕೊಂಡು ಮಂದಟ್ಟನ್ನು ಮಾಡಿಕೊಡ್ಬೇಕು ಮತ್ತು ಅದು ಫರ್ದರ್ ಆರ್ಡರ್ ಆದೇಶ ಬರೋವರೆಗೂ ಯಾವುದೇ ಕಾರಣಕ್ಕೂ ನೀರನ್ನು ಕೊಡಬಾರ್ದು. ನೀರನ್ನು ಕೊಟ್ಟಿದ್ದೇ ಆದರೆ ನಾವು ಇದನ್ನು ಭಾಳ ಗಂಭೀರವಾಗಿ ಕಾವೇರಿ ನದಿ ನೀರಿನ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಮಟ್ಟದ ಹೋರಾಟಗಳನ್ನು ಸಹ ನಾವು ಮಾಡ್ತೀವಿ. ನಾಳೆ 31ನೇ ತಾರೀಕು KRS ಮುತ್ತಿಗೆ ಕಾರ್ಯಕ್ರಮವನ್ನು ರಾಜ್ಯ ಅಧ್ಯಕ್ಷರಾದ ಮಾನ್ಯ ಶ್ರೀ BY ವಿಜೇಂದ್ರರವರ ನೇತೃತ್ವದಲ್ಲಿ ಮತ್ತು ಇವ್ರ ಜೊತೆಯಲ್ಲಿ ಎರಡೂ ಸದನದ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ R ಅಶೋಕ್ ರವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿರವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರುಗಳು, ಸಂಸದರು ಒಡಗೂಡಿ ನಾವು 31ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಕಾವೇರಿ KRS ಡ್ಯಾಮ್ಗೆ ಮುತ್ತಿಗೆ ಹಾಕೋದ್ರ ಮುಖೇನ ರೈತರಿಗೆ ಬೆಂಬಲವಾಗಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ತಕ್ಷಣವೇ ಎಚ್ಚೆತ್ತುಕೊಂಡು CWRCಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟು ನೀರು ಕೊಡೋದಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದನ್ನು ಹೇಳಬೇಕು. ಈಗಾಗಲೇ ಮಂಡ್ಯದ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿರವರು ತಮಿಳುನಾಡಿನ ಡ್ಯಾಮ್ನಲ್ಲಿ ನೀರು ಸಾಕಷ್ಟು ನೀರಿದೆ, ಇಲ್ಲಿರ್ತಕ್ಕಂಥ ನೀರು ಹರ್ಕೊಂಡು ಸಮುದ್ರಕ್ಕೆ ಸೇರ್ತಾ ಇದೆ, ಮೆಟ್ಟೂರು ಡ್ಯಾಮಲ್ಲಿ ಇರ್ತಕ್ಕಂಥ ನೀರು ಹರ್ಕೊಂಡು ಸಮುದ್ರಕ್ಕೆ ಸೇರ್ತಾ ಇದೆ ಅಂತ ಇಲ್ಲಿನ ಶಾಸಕರೇ ಹೇಳಿದ ಮೇಲೆ ನೀರು ಕೊಡೋವಂಥ ಅವಶ್ಯಕತೆ ಏನಿದೆ? DK ಶಿವಕುಮಾರ್ ಅರ್ಥ ಮಾಡ್ಕೋಬೇಕಿದ್ದೀನಿ. ನೀರು ಕೊಡೋದಕ್ಕೆ ಯಾಕೆ ಒಪ್ಕೊಂಬಂದರು? CWRCA ಆದೇಶವನ್ನು ತಕ್ಷಣವೇ ಅಂದಿ ಸ್ಪಾಟಲ್ಲೇ ನಾವು ಇವರು ಡಿಸಿಡೆಂಟ್ ನೋಟ್ ಹಾಕಿ ನಾವು ಒಪ್ಪೋದಿಲ್ಲ, ಇದಕ್ಕೆ ನೀರು ಕೊಡೋಕ್ಕಾಗಲ್ಲ ಅಂತ ಅಲ್ಲೇ ಹೇಳಿ ಬರಬೇಕಾಗಿತ್ತು ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಆದ್ದರಿಂದ ಗುರುವಾರ ದಿನ ದೊಡ್ಡ ಪ್ರಮಾಣದಲ್ಲಿ ರೈತನ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಿಲ್ಲೋ ದೃಷ್ಟಿಯಿಂದ KRSಗೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ.
ಅಲ್ಲಲ್ಲ, ನಾವು ಈಗಾಗಲೇ ಇದ್ರ ಬಗ್ಗೆ ಅಲ್ಲ CWC RC ನಿನ್ನೆ ಮಾಡಿರೋದು. ಇಲ್ಲ, ನಿನ್ನೆ ಮಾಡಿರೋದು. ಇಲ್ಲ, ಈಗಾಗಲೇ ಅಧ್ಯಕ್ಷರು ಮಾತಾಡಿದ್ದಾರೆ, ಮತ್ತೆ ಅಶೋಕ್ ಅವರು ಮಾತಾಡಿದ್ದಾರೆ. ರೈತರ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನೀರು ಕೊಡಬೇಕು ಅನ್ನತಕ್ಕಂಥದ್ದು ಈ ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ, ಅಶೋಕ್ ಅವರು ಮಾತಾಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ದೀವಿ. ಇಲ್ಲ, ದಯಮಾಡಿ ಒಂದು ತಿಳ್ಕೊಳ್ಳಿ, CWRCA, ಇವೆಲ್ಲವೂ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಇದರಲ್ಲಿ ಪಾತ್ರ ಬರೋದಿಲ್ಲ. 4 ರಾಜ್ಯಗಳ ಪ್ರತಿನಿಧಿಗಳು ಮಾತ್ರ ಇದರಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಅಳಲನ್ನು ತೋಡ್ಕೊಳ್ಳುವಂಥದ್ದು, ಹೇಳುವಂಥದ್ದು ಇರ್ತದೆ ಹೊರತು ಕೇಂದ್ರ ಸರ್ಕಾರ ಯಾವುದೇ ರೀತಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಮೊನ್ನೆ ದಿನ ಮೇಕೆದಾಟು ಯೋಜನೆಗೆ ಅನ್ಬುಮಣಿ ಅವರು ಕೇಳಿರೋ ಪ್ರಶ್ನೆಗೆ ಯಾವ ರೀತಿ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ, ಅದು ಅವ್ರ ವ್ಯಾಪ್ತಿಗೆ ಬರುತ್ತೆ. ಅಪ್ಪರ್ ರೈಪೇರಿಯನ್ ಏರಿಯಾದವರು ಏನೇ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿದ್ರೆ ನೀರಾವರಿಗೆ ಸಂಬಂಧಪಟ್ಟಂತೆ, ಲೋವರ್ ರೈಪೇರಿಯನ್ ಅವರು ಯಾವುದೇ ಪ್ರಶ್ನೆ ಮಾಡಲಿಕ್ಕೆ ನಿಮ್ದು ಯಾವ ರೀತಿ ರೈಟ್ಸ್ ಇಲ್ಲ ಅನ್ನತಕ್ಕಂಥದ್ದನ್ನು ಸರ್ಕಾರ ಉತ್ತರ ಕೊಟ್ಟಾಗಿದೆ. ಸರ್ಕಾರ ಯಾವ ವಿಷಯದಲ್ಲಿ ಮಂದಟ್ಟು ಮಾಡಬೇಕು, ಯಾವ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಕು ಆಗುತ್ತೆ. CWRC ಮಧ್ಯದಲ್ಲಿ ಯಾವುದೇ ಕೇಂದ್ರ ಸರ್ಕಾರ ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಇದರಲ್ಲಿ MP ಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಬರೋದಿಲ್ಲ. ಹೌದು, ಇಲ್ಲ ಕೇಳಿ, ಇದರಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದ್ರದ್ದು ಈ ನಮ್ಮದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, CWRC ಕಮಿಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಂದ ಮೇಲೆ, ಮತ್ತೆ ಎಲ್ಲವೂ ಪ್ರಾಧಿಕಾರಗಳು ಒಂದು ಕಮಿಟಿ ತೆಗೆದುಕೊಂಡ್ಮೇಲೆ ಇದರಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬರೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ತನ್ನ ಅಪೀಲನ್ನು ಮಾಡ್ಕೊಳ್ಳೋದಕ್ಕೆ ರೈಟ್ಸ್ ಇದೆ. ಈ ಅಪೀಲ್ ಮಾಡ್ಕೊಳ್ಳೋದ್ರಲ್ಲಿ ಮಂದಟ್ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ಇಲ್ಲ ನೋಡಿ, ಹೈ ತೀರ್ಪು ಬಂದಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ಹೈ ತೀರ್ಪು ನಮಗೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಮತ್ತೆ ನಾವು ಅಪೀಲ್ ಮಾಡ್ಕೊಂಡ್ಮೇಲೆ 17 TMC ಹೆಚ್ಚುವರಿ ನೀರು ಕೊಟ್ಟಿರೋದು. ಸುಮ್ಮನೆ ಕೂತ್ಕೊಂಡಿಲ್ಲ. ಅವತ್ತು ದೇವೇಗೌಡರು ಅದ್ರ ಬಗ್ಗೆ ಮಾತಾಡಿದ್ರು, ನಮ್ಮ ರಾಜ್ಯ ಸರ್ಕಾರನೂ ಇದು ಮಾಡ್ತು. MP ಗಳು ಅಪೀಲ್ ಮಾಡ್ಕೊಂಡ್ಮೇಲೆ 17 TMC ಅಡಿಷನಲ್ ಆಗಿ ನೀರು ಕೊಟ್ಟಿರ್ತಕ್ಕಂಥ, ಅದರಲ್ಲಿ ಬೆಂಗಳೂರು 7 TMC ನೀರು ಕೊಟ್ಟಿದ್ರೆ 6ನೇ ಹಂತಕ್ಕೂ ಪರ್ಮಿಷನ್ಸ್ ಕೊಟ್ಟಾಗಿದೆ. ಕೇಳಿ ಹೇಳ್ತೀವಿ. ಇದರಲ್ಲಿ ಒಂದು ಯಾವುದೇ ಕಮಿಟಿಗಳು ಕಾನ್ಸ್ಟಿಟ್ಯೂಟ್ ಆದಮೇಲೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ರಾಜ್ಯ ಸರ್ಕಾರಗಳೇ ಅದ್ರ ಕಡೆ ಗಮನ ಹರಿಸಿ ನೋಡಬೇಕೇ ಹೊರತು ಇಂಡಿವಿಜುವಲ್ ಯಾವುದೇ MP ಗಳಾಗಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳಾಗಲಿ ಮಧ್ಯದಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಬರೋದಿಲ್ಲ. ಅದು CWRC ಬಂದಮೇಲೆ ಇಲ್ಲ, ನಾ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು. ಇಲ್ಲ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ನೀರು ಇವತ್ತು ಸಂಕಷ್ಟ ಕಾಲದಲ್ಲಿ ನಮ್ಮ ನಿಲುವೇನು ಅನ್ನುವಂಥದ್ದು ಇರಬೇಕಾಯ್ತು. ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದರು, ಹೋಮ್ ಮಿನಿಸ್ಟರ್ ಆಗಿದ್ರು, ಆಮೇಲೆ ಮುಖ್ಯಮಂತ್ರಿಗಳಾಗಿದ್ದರು. ಸಂಕಷ್ಟ ಸೂತ್ರವನ್ನು ನಿಶ್ಚಯ ಮಾಡಬೇಕು. ಕಾವೇರಿ ಟ್ರಿಬ್ಯುನಲಲ್ಲಿ ಏನು ಆದೇಶ ಆಗಿದೆ ಅದರಲ್ಲಿ ಜುಲೈಯಲ್ಲಿ 9.2 TMC ನೀವು ಆದೇಶ ಮಾಡಿದ್ದೀರಾ. ಸಪೋಸ್ ಮಾನ್ಸೂನು ಕೈ ಕೊಟ್ಟರೆ ಏನಾಗಬೇಕು? ನಮಗೆ ಒಂದು ಮಾನ್ಸೂನ್ ಇದೆ, ತಮಿಳುನಾಡಿಗೆ 2 ಮಾನ್ಸೂನ್ ಇದೆ. ಅವ್ರಿಗೆ ಕುರುವೈ ಬೆಳೆಗೂ ನೀರು ಸಿಗುತ್ತೆ, ನಮಗೆ ಸಿಗೋದಿಲ್ಲ, ಒಂದೇ ಬೆಳೆ ಸಿಗೋದು. ಇದಕ್ಕೊಂದು ಸಂಕಷ್ಟ ಸೂತ್ರ ಮಾಡಬೇಕು ಅಂತ ಅಂದಾಗ ಮಧ್ಯದಲ್ಲಿ ಈಗ ಆಲ್ರೆಡಿ ಟ್ರಿಬ್ಯುನಲ್ ಆದೇಶ ಮಾಡಿದ್ಮೇಲೆ ಮತ್ತೆ ತಮಿಳುನಾಡು ಇದ್ರ ಮೇಲೆ ರಿಟ್ ಅಪೀಲ್ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಸಂಕಷ್ಟ ಸೂತ್ರ ಮಾಡಲಿಕ್ಕಾಗೋದಿಲ್ಲ. ಅಪ್ಲಿಕೇಶನ್ಸ್ ಡಿಸ್ಪೋಸ್ ಆದಮೇಲೆ ಮಧ್ಯೆ ಎಂಟ್ರಿ ಆಗ್ಬೋದು ಅನ್ನತಕ್ಕಂಥದ್ದು ಕ್ಲಿಯರ್ ಆಗಿ ಹೇಳಿ. ಇದು ತಮಿಳುನಾಡು ನಿಮಗೆ ಗೊತ್ತಿರ್ಬೋದು. ಫೆಬ್ರವರಿ 11, 2022 ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ DK ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟಿಂದ ಪಾದಯಾತ್ರೆ ಮಾಡಿದ್ರು. ಆ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ಮತ್ತು ಪೇಪರ್ ಕಟ್ಟಿಂಗ್ಸ್ ತೆಗೆದುಕೊಂಡು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಮೊನ್ನೆ ಅದರದ್ದು ಕೇಸು ಈ ತಿಂಗಳಲ್ಲೇ ಮೊನ್ನೆ ಕೇಸು ಡಿಸ್ಪೋಸ್ ಆಗಿದೆ. ಈಗ ಕ್ಲಿಯರೆನ್ಸ್ ಆಗಿದೆ.
ಈಗ ಕ್ಲಿಯರೆನ್ಸ್ ಆಗಿರೋದ್ರಿಂದ ಸಂಕಷ್ಟ ಸೂತ್ರವನ್ನು ಈಗ ನಾವು ಮಾಡ್ಕೊಳ್ಳಿಕ್ಕೆ ಪ್ರಾವಿಷನ್ ಇದೆ. ಇಲ್ಲ, 6ನೇ ಹಂತದ ಹೈ ತೀರ್ಪು ಕೊಟ್ಟಾಗ ಕುಡಿಯೋ ನೀರಿಗೆ ಪ್ರಾವಿಷನ್ಸ್ ಮಾಡಿ 6ನೇ ಹಂತಕ್ಕೆ ಅನುಮತಿ ಕೊಡ್ತು. 17 TMC ಹೆಚ್ಚುವರಿ ನೀರು ನಮಗೆ ಬಂತಲ್ಲ, ಅವಾಗ ನಮಗೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಇಷ್ಟು TMC ನೀರು ತಗೋಬೇಕು ಅಂತೇಳಿ ಹೆಚ್ಚುವರಿ ನೀರು ನಮ್ಗೆ ಅವಾಗ ಪ್ರಾವಿಷನ್ ಮಾಡ್ತು. ಮೀನ್ಸ್ 6ನೇ ಹಂತ ತಗೊಳ್ಳೋದಕ್ಕೆ ನಮ್ಗೆ ಅವಕಾಶ ಕೊಡು. 6ನೇ ಹಂತ ಥ್ರೂ ಇದರಿಂದ ಅಲ್ಲ, ಈ ಸಲ ಏನೋ ಮಳವಳ್ಳಿ ತೊರೆಕಾಡಿನಳ್ಳಿ ಇದೆ, ಅಲ್ಲಿಂದ ತಗೊಳಂಗಿಲ್ಲ, ನೇರವಾಗಿ ಪಾಂಡವಪುರದಿಂದ ಬಿಡದಿಯಿಂದ ಕೆಂಗೇರಿಯಿಂದ ಶಿವರಾಮ್ ಕರಂದ್ ಬಡಾವಣೆ ಆ ಥರ ತಗೊಳ್ಳಿಕ್ಕೆ ಮಾಡಿರೋದು ಹೊರತು ತೊರೆಕಾಡಿನಳ್ಳಿಂದ ಕೊಡ್ಲಿಕ್ಕೆ. ಬಿಕಾಸ್ ಅಲ್ಲಲ್ಲ, ಈಗ ಅದು ನಮಗೆ ಅದು ಕುಡಿಯೋ ನೀರಿಗೆ ಕೊಟ್ಟು ಇನ್ನು ಮಿಕ್ಕಿರೋದು ರೈತರಿಗೆ ಅಂತ ಅನ್ನೋಂತಿದೆ. ಫಾರ್ ಇನ್ಫಾರ್ಮೇಶನ್. ಇಲ್ಲ, ಈಗ ಇದು ಬರ್ತಾ ಇದೆಯಲ್ಲ, ಎತ್ತಿನೊಳೆ ಸ್ಕೀಮ್ ಬರ್ತಾ ಇದೆಯಲ್ಲ, ಅದು ತಿಪ್ಕೊಂಡಳ್ಳಿಗೆ ಬರುತ್ತೆ ನೀರು, ಅವಾಗ ನಮಗಲ್ಲಿ ಶೇರ್ ಆಗ್ತದೆ ಒಟ್ಟು. ಅಲ್ಲಲ್ಲ, ಇನ್ನ ಯಾವುದೇ ಕಾರಣಕ್ಕೂ ಈಗ ವಾಟರ್ ಶೇರಿಂಗ್ ಆಗೋಗ್ಬಿಟ್ಟಿದೆ. ಕುಡಿಯೋ ನೀರಿಗೆ ಎಷ್ಟು, ತಮಿಳ್ನಾಡಿಗೆ ಎಷ್ಟು, ಕೇರಳಗೆ ಎಷ್ಟು, ಕರ್ನಾಟಕಕ್ಕೆ ಎಷ್ಟು, ರೈತರಿಗೆ ಎಷ್ಟು ಅಂತ. ಅಲ್ಲ, 7 TMC ಹೆಚ್ಚುವರಿಗೆ 6 TM ಅಲ್ಲ. ಐ ತೀರ್ಪು ಬಂದಾಗ 6ನೇ ಹಂತದ ಯೋಜನೆಯನ್ನು ಸೇರ್ಕೊಂಡೇ ಹೇಳ್ತಾರೆ. ಅಲ್ಲಲ್ಲ ಸರ್, ಹೆಚ್ಚುವರಿಯಾಗಿ 7 TMC ಕೊಟ್ಟಿರೋದು ನಮಗೆ. ಹೆಚ್ಚುವರಿಯಾಗಿ ಕೊಟ್ಟಿರೋದು 17 TMC ಕೊಟ್ಟರು. 17 TMC ಅಡಿಷನಲ್ ಆಗಾಯ್ತು ಗೊತ್ತಾ. ಅದರಲ್ಲಿ ನಮಗೆ ಕೊಟ್ಟಿರೋದು ಕುಡಿಯೋ ನೀರು 6ನೇ ಹಂತಕ್ಕೆ ಕೊಟ್ಟಿರೋದು. ಸರ್, ಈಗ ನಮ್ಗೆ ಎಷ್ಟು TMC ನೀರು ಅಲರ್ಟ್ ಆಗಿದೆ, ಎಲ್ಲವೂ ಕುಡಿಯೋ ನೀರಿಗೆ ಹೋಗ್ತಾ ಇದೆಯಾ? ನಾಟ್ ಇವನ್ 10% ತೊಗೊಂಡೋಗ್ತಾ ಇದೆ. ಇಲ್ಲಿ ಇರಿಗೇಷನ್ ಅಲ್ಲಿ ನಾವು ನಾಟ್ ಇವನ್ 10% ತೊಗೊಂಡೋಗ್ತಾರೆ ಕುಡಿಯೋ. ಎಲ್ಲ ಯಾರು ಜನ ಇಲ್ಲಿ ಜನನೇ ಅಲ್ಲೂ ಇರೋದು, ಬೆಂಗಳೂರಲ್ಲಿ ಇರೋದು, ಮಂಡ್ಯದವರವರೇ, ರಾಮನಗರದವರೇ, ಎಲ್ಲ ಜನ ಅಲ್ಲಿದ್ದಾರೆ. ಅಲ್ಲ ನೋಡಿ, ನೀರಾವರಿಯಲ್ಲಿ ಕುಡಿಯೋ ನೀರನ್ನು ಒಂದು ಎಸೆನ್ಷಿಯಲ್. ಈಗ ವಿದ್ಯುತ್ ಉತ್ಪಾದನೆಯಲ್ಲಿ ಇಲ್ಲ, ಇನ್ನ ಕಾವೇರಿನಲ್ಲಿ ತಗೊಂಡೋಗ್ಲಿಕ್ಕೆ ಪ್ರಾವಿಷನ್ ಇಲ್ಲ. ಇನ್ನು ಬೇರೆ ಯಾವ್ದಾನ ಶರಾವತಿ ಇನ್ನೀರು ತಗೋಬಹುದು, ಮೇಕೆದ ಇದು ಇದಲ್ಲ, ಇದ್ರದ್ದು ಯಾವುದು ಎತ್ತಿನೊಳೆ ತಗೋಬಹುದು. KRS ಇಂದ, ಕಾವೇರಿಯಿಂದ ಈ ನೀರು ಕೊಡೋ ಪ್ರಶ್ನೆ ಬರೋದಲ್ಲ, ಆಗೋಗ್ಬಿಟ್ಟಿದೆ. ಎಷ್ಟು TMC ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಅಂತ ಅಲೋಕೇಶನ್ ಮಾಡಬೇಕು ಅನ್ನೋ ತೀರ್ಮಾನ ಆಗಿದೆ. ಮೇಕೆದಾಟು ಯೋಜನೆ ಆದಾಗ ನಮ್ಗೆ 4.5 TMC ನೀರು ಕುಡಿಯೋ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೆ ಸಿಗ್ತದೆ. ಥ್ಯಾಂಕ್ ಯು ಸರ್.